Good evening, everyone. Welcome to YES-UPSC, the daily news analysis. Dear friends, if you are enjoying the video, please like the video, share it, and subscribe the channel. Hello, friends. Today's first article ಬಂದು rates to fall despite RBI's status quo. So RBI actually ಈ ವರ್ಷದ ಹೊಸ ವರ್ಷದ ಕ್ವಾರ್ಟರ್ ಅಲ್ಲಿ ಫಸ್ಟ್ ಕ್ವಾರ್ಟರ್ ಅಲ್ಲಿ ಆಕ್ಚುಲಿ ಸೊ ರೇಟ್ಸ್ ನ ಯಾವುದೇ ರೀತಿ ಚೇಂಜಸ್ ಮಾಡಿಲ್ಲ. ದೇ ಕೆಪ್ಟ್ ಅನ್ಚೇಂಜ್ಡ್, ರೈಟ್? ಸ್ಟೇಟಸ್ ಕ್ಯೂ ನ ಮೇಂಟೈನ್ ಮಾಡಿದ್ದಾರೆ ಆಕ್ಚುಲಿ. ಸೊ ರೆಪೋ ರೇಟ್ ಕೆಪ್ಟ್ ಅನ್ಚೇಂಜ್ಡ್ ಅಟ್ 5.15%. ಸೊ 5.15%ಗೆ ರೆಪೋ ರೇಟ್ ಅನ್ನ ಚೇಂಜ್ ಮಾಡಿಲ್ಲ. ಅದಕ್ಕಿಂತ ಮುಂಚೆ ನಿಮಗೆ ರೆಪೋ ರೇಟ್ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಳ್ತೀನಿ ಕೇಳಿ. ರೆಪೋ ರೇಟ್ ಇಸ್ ದ ರೇಟ್ ಅಟ್ ವಿಚ್ RBI lends to commercial banks for a shorter term ಅಂತ ಅರ್ಥ. ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲ ಬೇಕಾದರೆ, ತಾತ್ಕಾಲಿಕವಾಗಿ ಸಾಲ ಬೇಕಾದರೆ ಕೊಡುವಂತಹ ಸಾಲಕ್ಕೆ ಏರುವಂತಹ ಬಡ್ಡಿಯ ದರ. ಕರೆಕ್ಟ್? ಐ ರಿಪೀಟ್, ರೆಪೋ ರೇಟ್ ಇಸ್ ದ ರೇಟ್ ಅಟ್ ವಿಚ್ RBI lends to commercial banks for a shorter term. ಅಂದ್ರೆ ತಾತ್ಕಾಲಿಕವಾಗಿ ಅಥವಾ ಅಲ್ಪ ಕಾಲಕ್ಕೆ ಕೇಂದ್ರ ಬ್ಯಾಂಕು ಕಮರ್ಷಿಯಲ್ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವಂತಹ ಸಾಲಕ್ಕೆ ಹಾಕುವಂತಹ ಬಡ್ಡಿಯ ದರವನ್ನ ರೆಪೋ ದರ ಅಥವಾ ರೆಪೋ ರೇಟ್ ಅಂತ ಕರಿತೀವಿ. ಕರೆಕ್ಟ್? ಸೊ ಈ ರೇಟ್ ಏನಿದೆ ಇದನ್ನ ಕ್ವಾರ್ಟರ್ಲಿ ಚೇಂಜ್ ಮಾಡೋದು, ಹೆಚ್ಚು ಮಾಡೋದು, ಕಡಿಮೆ ಮಾಡೋದು ಮಾಡ್ತಾ ಇರ್ತಾರೆ ಅಕಾರ್ಡಿಂಗ್ ಟು ದ ಇನ್ಫ್ಲೇಷನ್. ಅಂದ್ರೆ ಹಣದುಬ್ಬರದ ವ್ಯತ್ಯಾಸಕ್ಕೆ ಅಡ್ಜಸ್ಟ್ ಆಗೋ ತರ ಅದನ್ನ ಮಾಡ್ತಾ ಹೋಗ್ತಾರೆ. ಕರೆಕ್ಟ್? ಬಟ್ ಈ ಪರ್ಟಿಕ್ಯುಲರ್ ರಿಪೋರ್ಟ್ ಅಲ್ಲಿ, ಈ ಪರ್ಟಿಕ್ಯುಲರ್ ನ್ಯೂಸ್ ಅಲ್ಲಿ ಆಕ್ಚುಲಿ ಈ ಕ್ವಾರ್ಟರ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನ ಮಾಡಿಲ್ಲ. ಸ್ಟೇಟಸ್ ಕ್ಯೂ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಸೊ ಥಿಂಕ್ ಅಬೌಟ್ ಇಟ್. ಅದ್ರ ಬಗ್ಗೆ ಇಂಪಾರ್ಟೆಂಟ್ ಇಶ್ಯೂಸ್ ಇದೆ. ವಿಲ್ ಸಿ. ಮಾನಿಟರಿ ಪಾಲಿಸಿ ಕಮಿಟಿ, MPC ಕಮಿಟಿ, ಮಾನಿಟರಿ ಪಾಲಿಸಿ ಕಮಿಟಿ. ನಾನು ಇದಕ್ಕಿಂತ ಮುಂಚೆನೂ ಹೇಳಿದೆ ನಿಮಗೆ, ಉರ್ಜಿತ್ ಪಟೇಲ್ ಅಂತಕ್ಕಂಥ ಏನು ಫಾರ್ಮರ್ RBI ಗವರ್ನರ್ ಆಗಿದ್ರು, ಉರ್ಜಿತ್ ಪಟೇಲ್ ಆಕ್ಚುಲಿ ಒಂದು ರೆಕಮೆಂಡೇಶನ್ ಏನ್ ಮಾಡಿದ್ರು, ಆ ರೆಕಮೆಂಡೇಶನ್ ಆಧಾರದ ಮೇಲೆ MPC ಯನ್ನ ನಾವು ಫಾರ್ಮೇಶನ್ ಮಾಡಿದ್ದು. ಅಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳಿದ್ರೆ ಮುಂಚೆಲ್ಲ ಏನಾಗ್ತಿತ್ತು, ಒಂದು ದೇಶ, ಭಾರತದಂತ ದೊಡ್ಡ ದೇಶಕ್ಕೆ ಒಂದು ಇಂಟ್ರೆಸ್ಟ್ ರೇಟ್, ಬಡ್ಡಿಯ ದರವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು, ಹಣದುಬ್ಬರವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಗವರ್ನರ್ ಆಗಿದ್ರು. ಅಂದ್ರೆ ಒಬ್ಬ ವ್ಯಕ್ತಿಯ ಕೈಲಿ ಅಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ಹೇಗೆ ಕೊಡೋದು, ಅದಕ್ಕೆ ಒಂದು ಕಮಿಟಿ ಮಾಡಬೇಕು. ಆ ಕಮಿಟಿಗೆ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಮಾಡಿ ಇದರಲ್ಲಿ ಇನ್ಫ್ಲೇಷನ್ ಅನ್ನ ಅಂದ್ರೆ ಹಣದುಬ್ಬರವನ್ನ ಟಾರ್ಗೆಟ್ ಮಾಡಿ 4+or-2 ಅಂತ, ಅಂದ್ರೆ 2ರಿಂದ 6 ಬಡ್ಡಿಯ ದರದಲ್ಲಿ ಮೇಂಟೈನ್ ಮಾಡಬೇಕು ಅಂತ. ಕರೆಕ್ಟ್ ಅಲ್ಲ? MPC ಅಂತಕ್ಕಂಥದ್ದು ಒಟ್ಟು 6 ಜನರನ್ನ ಒಳಗೊಂಡಿರುತ್ತೆ. ಅದರಲ್ಲಿ RBI ನ ಗವರ್ನರ್ ಕೂಡ ಒಬ್ರು ಇರ್ತಾರೆ. ಕರೆಕ್ಟ್? ಸೊ MPಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಮೊದಲನೇದು ಇನ್ಫ್ಲೇಷನ್ ಅನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು, 2-6% ಇನ್ಫ್ಲೇಷನ್ ಅನ್ನ ಯಾವಾಗಲೂ ಮೇಂಟೈನ್ ಮಾಡ್ತಕ್ಕಂಥದ್ದು. ಇದರ ಜೊತೆಗೆ ಏನು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇದೆಯಲ್ಲ, ಇದನ್ನ ಇನ್ಫ್ಲೇಷನ್ಗೆ ಟಾರ್ಗೆಟ್ ಯೂಸ್ ಮಾಡ್ತಕ್ಕಂಥದ್ದು. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕಂಬೈನ್ಡ್ ಅಂತ ಕರಿತೀವಿ. ಸೊ ಇದನ್ನ ಯೂಸ್ ಮಾಡ್ತಕ್ಕಂಥದ್ದು, ರೈಟ್? ಸೊ MPC ಕಮಿಟಿನಲ್ಲಿ 6 ಜನ ಇರ್ತಾರೆ. 6 ಜನದಲ್ಲಿ RBI ಗವರ್ನರ್ ಒಬ್ರು, ಇನ್ನಿಬ್ರು RBI ಆಫೀಸರ್ಸ್ ಇರ್ತಾರೆ. 3 ಜನರನ್ನ ಗವರ್ನಮೆಂಟ್ ಅಪಾಯಿಂಟ್ ಮಾಡುತ್ತೆ. ಟೋಟಲ್ 6 ಮೆಂಬರ್ಸ್. ಕರೆಕ್ಟ್ ಅಲ್ಲ? ಸೊ ಈ ಕಮಿಟಿ ಆಕ್ಚುಲಿ ಭಾರತದಲ್ಲಿ ರೆಪೋ ದರ, ರಿವರ್ಸ್ ರೆಪೋ ದರ, ಇನ್ಫ್ಲೇಷನ್ ಇದಕ್ಕೆ ಸಂಬಂಧಪಟ್ಟಂತ ಮುಖ್ಯವಾದಂತಹ ನಿರ್ಧಾರಗಳನ್ನ ತಗೊಳ್ಳುವಂತ ಒಂದು ಕಮಿಟಿ, ರೈಟ್? So of the Reserve Bank of India decided to keep the interest rate unchanged. ಈ ಪ್ರೆಸೆಂಟ್ ನ ಕ್ವಾರ್ಟರ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನ ಯಾವುದೇ ರೀತಿ ಚೇಂಜಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅಂಡ್ ದ ವೇಕ್ ಆಫ್ ರೈಸ್ ಇನ್ ಇನ್ಫ್ಲೇಷನ್, ಇನ್ಫ್ಲೇಷನ್ಸ್ ಅಲ್ಲಿ ರೈಸ್ ಆಗ್ತದೆ. ಆಕ್ಚುಲಿ ಇನ್ಫ್ಲೇಷನ್ ರೈಸ್ ಆಗ್ತಾ ಇದ್ರು ಕೂಡ ಯಾವುದೇ ರೀತಿ ಇಂಟ್ರೆಸ್ಟ್ ಅಲ್ಲಿ ಚೇಂಜ್ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಎಂಫಸೈಸ್ಡ್ ದಟ್ ದೇರ್ ವುಡ್ ಬಿ ಸ್ಪೇಸ್ ಫಾರ್ ರೇಟ್ ರಿಡಕ್ಷನ್. ಬಟ್ ಅದರಲ್ಲಿ ಅವರು ಎಂಫಸೈಸ್ ಮಾಡಿ ಹೇಳ್ತಾರೆ, ಒತ್ತಿ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ, ಸ್ಪೇಸ್ ಫಾರ್ ರೇಟ್ ರಿಡಕ್ಷನ್. ರೇಟ್ ಏನಿದೆ, ರೇಟ್ ರಿಡಕ್ಷನ್ ಆಗುವಂತಹ ಚಾನ್ಸಸ್ ಇದೆ. ಕರೆಕ್ಟ್? ರೇಟ್ ರಿಡಕ್ಷನ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾರೆ, ರೈಟ್? ಸೊ ದಿಸ್ ಇಸ್ ದ ಸೆಕೆಂಡ್ ಸ್ಟ್ರೈಟ್ ಪಾಲಿಸಿ ರಿವ್ಯೂ ಮೀಟಿಂಗ್ ವೇರ್ ದ ರೇಟ್ ಹ್ಯಾವ್ ಕೆಪ್ಟ್ ಅನ್ಚೇಂಜ್ಡ್. ಸೊ ಇದು 2ನೇ ಬಾರಿಗೆ ಆಕ್ಚುಲಿ. ಸೊ ಲಾಸ್ಟ್ ಟೈಮ್ ಕೂಡ ರೇಟ್ ಏನು ಚೇಂಜಸ್ ಮಾಡಿರಲಿಲ್ಲ, ಈ ಸರಿ ಕೂಡ ಚೇಂಜಸ್ ಮಾಡಿಲ್ಲ. ಸೊ RBI reduced the rates by 135 basis points between February and October. ಫೆಬ್ರವರಿ ಮತ್ತು ಅಕ್ಟೋಬರ್ ಒಳಗಡೆ 135 ಬೇಸಿಸ್ ಪಾಯಿಂಟ್ಸ್ ಅನ್ನ ಆಕ್ಚುಲಿ ಅವರು ಕಡಿಮೆ ಮಾಡಿದ್ರು. ಥಿಂಕ್ ಅಬೌಟ್ ಇಟ್. ಸೊ 135 ಬೇಸಿಸ್ ಪಾಯಿಂಟ್ಸ್ ಅನ್ನ ಕಡಿಮೆ ಮಾಡಿದ್ರು 2019 ಫೆಬ್ರವರಿ ಇಂದ ಅಕ್ಟೋಬರ್ ಈ ಟೈಮ್ ಅಲ್ಲಿ, ರೈಟ್? ಸೊ ಬಿಫೋರ್ ಪ್ರೆಸಿಂಗ್ ದ ಪಾಸ್ ಬಟನ್ ಇನ್ ದ ಡಿಸೆಂಬರ್ ಪಾಲಿಸಿ ರಿವ್ಯೂ. ಆದ್ರೆ ಡಿಸೆಂಬರ್ ಇಂದ ಆನ್ವರ್ಡ್ಸ್, ಡಿಸೆಂಬರ್ ಅಲ್ಲಿ ಬಂದಂತಹ ಪಾಲಿಸಿ ರಿವ್ಯೂಗೆ ಮತ್ತೆ ಈಗ ಏನು ಫೆಬ್ರವರಿನಲ್ಲಿ ಬಂದಿರುವಂತಹ ಪಾಲಿಸಿ ರಿವ್ಯೂನಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನ ಮಾಡಿಲ್ಲ ವಿತ್ ರೆಸ್ಪೆಕ್ಟ್ ಟು ರೆಪೋ ಪಾಲಿಸಿ ರೇಟ್ಸ್. ಕರೆಕ್ಟ್ ಅಲ್ವಾ? ಸೊ ಥಿಂಕ್ ಅಬೌಟ್ ಇಟ್. The central bank took 2 measures that could ease lending rates further. One is open a window that to extend 1 lakh crore to the commercial banks at the repo rate. ಸೊ ಇಲ್ಲಿ 2 ಬಹಳ ಇಂಪಾರ್ಟೆಂಟ್ ಚೇಂಜಸ್ ಅನ್ನು ತಗೊಂಡಿದ್ದಾರೆ. ಮೊದಲನೇದು ಓಪನ್ ಅ ವಿಂಡೋ ಟು ಎಕ್ಸ್ಟೆಂಡ್. ಸೊ
1,00,000 ಕೋಟಿಯನ್ನ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ರೆಪೋ ದರದಲ್ಲಿ ಕೊಡೋದಕ್ಕೆ ಒಂದು ನಿರ್ಧಾರವನ್ನು ಮಾಡಿದ್ದಾರೆ, ಆಕ್ಚುಲಿ ಓಪನ್ ಮಾಡಿದ್ದಾರೆ. ಎರಡನೇದು, ಬ್ಯಾಂಕ್ಸ್ ಹ್ಯಾವ್ ಬೀನ್ ಎಕ್ಸೆಂಪ್ಟೆಡ್ ಫ್ರಮ್ ಮೇಂಟೈನಿಂಗ್ ಕ್ಯಾಶ್ ರಿಸರ್ವ್ ರೇಷಿಯೋ. ಬ್ಯಾಂಕ್ಸ್ ಗಳಿಗೆ ಒಂದು ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. CRR ಅವ್ರು ಏನು ಮೇಂಟೈನ್ ಮಾಡಬೇಕು, CRR ಅಂದ್ರೆ ಏನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ ನಾನು ನಿಮಗೆ. CRR ಏನು ಅವ್ರು ಮೇಂಟೈನ್ ಮಾಡಬೇಕು, ಅದರಿಂದ ಆಕ್ಚುಲಿ ಅವ್ರಿಗೆ ಕೆಲವೊಂದು ಲಯಬಿಲಿಟೀಸ್ ಅವ್ರಿಗೆ ಎಕ್ಸೆಂಪ್ಷನ್ಸ್ ಕೊಟ್ಟಿದ್ದಾರೆ. ಏನು, ವಿಚ್ ವಾಸ್ 4% ಮೇಂಟೈನ್ ಮಾಡಬೇಕು ಪ್ರೆಸೆಂಟ್ ಔಟ್ ಆಫ್ ನೆಟ್ ಡಿಮಾಂಡ್ ಅಂಡ್ ಟೈಮ್ ಲಯಬಿಲಿಟಿ. ಅದರಲ್ಲಿ ಫಾರ್ ಹೋಮ್, ಆಟೋ, MSME ಲೋನ್ಸ್, ಹೋಮಿಗೆ ಕೊಟ್ಟರೆ, ಆಟೋಗಳಿಗೆ ಲೋನ್ ಕೊಟ್ಟರೆ, MSME ಗಳಿಗೆ ಲೋನ್ ಕೊಟ್ಟರೆ ಅದರಿಂದ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿರುತ್ತೋ ಅದನ್ನ ಅವರು CRR ಅನ್ನ ಮೇಂಟೈನ್ ಮಾಡುವಂತ ಅವಶ್ಯಕತೆ ಇಲ್ಲ. ಆ 4% ಅನ್ನು ಅವರು ಮೇಂಟೈನ್ ಮಾಡುವಂತ ಅವಶ್ಯಕತೆ ಇಲ್ಲ. ಇಷ್ಟು ನೆನ್ಪಿಟ್ಕೊಳ್ಳಿ. CRR ಅಂದ್ರೆ ಏನು ಅಂತ ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಆರ್ ಎಕ್ಸೆಂಪ್ಟೆಡ್, ಅದು ಯಾವ್ದು ಎಕ್ಸೆಂಪ್ಷನ್ ಆಗುತ್ತೆ ಅಂತ ಹೇಳಿದ್ರೆ ಜನವರಿ 31 ಇಂದ ಜುಲೈ 31 ಇರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ ಅದು ಎಕ್ಸೆಂಪ್ಷನ್ಸ್ ಆಗುತ್ತೆ. It is an effort to ensure better monetary policy transmission. Better monetary policy ಇದರಿಂದ ಆಗುತ್ತೆ, ರೈಟ್? ಸೊ ಅದಾದ್ಮೇಲೆ GDP growth for next fiscal year is projected at 6%. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ GDP growth ಬಂದು 6% ಗೆ ಪ್ರೊಜೆಕ್ಟ್ ಮಾಡಿದ್ದಾರೆ. ರೇಂಜಸ್ ಇನ್ 5.5 to 5.6% in the first half of 2021 and 6.2% in Q3. So the growth projection for the current financial year was 5%. The outlook for the consumer price index based inflation has been revised upward to 6.5%. ಅಂದ್ರೆ ಕನ್ಸ್ಯೂಮರ್ ಬೇಸ್ಡ್ ಪ್ರೈಸ್ ಇಂಡೆಕ್ಸ್ ಇದೆಯಲ್ಲ, CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇದೆಯಲ್ಲ, ಸೊ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ಏನು ಗುಡ್ಸ್ ಅಥವಾ ಸರ್ವಿಸಸ್ ಇರುತ್ತೋ ಇದರ ಬೆಲೆಗಳಲ್ಲಿ ಏನು ಇನ್ಕ್ರೀಸ್ ಆಗುತ್ತೋ, ಇದರಲ್ಲಿ ಟೋಟಲ್ 260 ಕಮಾಡಿಟೀಸ್ ಇದೆ, ಈ ಬೆಲೆಗಳಲ್ಲಿ ಏನು ಇನ್ಕ್ರೀಸ್ ಆಗುತ್ತೆ, ಸೊ ಆ ಒಂದು ಇನ್ಕ್ರೀಸ್ ಅನ್ನು ಅಥವಾ ಒಂದು ಇನ್ಫ್ಲೇಷನ್ ಅನ್ನು ಆಕ್ಚುಲಿ 6.5%ಗೆ ಅಪ್ವರ್ಡ್ ಆಗಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ, ರೈಟ್? ಸೊ ಅದಾದ್ಮೇಲೆ ಮಾನಿಟರಿ ಪಾಲಿಸಿ ಬಗ್ಗೆ ನೋಡೋಣ. ಮಾನಿಟರಿ ಪಾಲಿಸಿ, ಬಿಕಾಸ್ ಯಾವುದೇ ಒಂದು ದೇಶದಲ್ಲಿ ಎರಡು ಇಂಪಾರ್ಟೆಂಟ್ ಪಾಲಿಸೀಸ್ ಬರುತ್ತೆ, ಒಂದು ಫಿಸ್ಕಲ್ ಪಾಲಿಸಿ, ಇನ್ನೊಂದು ಮಾನಿಟರಿ ಪಾಲಿಸಿ. ಫಿಸ್ಕಲ್ ಪಾಲಿಸಿಯನ್ನು ಯಾರು ರೆಗ್ಯುಲೇಟ್ ಮಾಡ್ತಾರೆ? ಫಿಸ್ಕಲ್ ಪಾಲಿಸಿಯನ್ನ ಒಂದು ದೇಶಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲೇಟ್ ಮಾಡತಕ್ಕಂತಹ ಸಂಸ್ಥೆಗೆ ನಾವು ಆ ದೇಶದ ಗವರ್ನಮೆಂಟ್ ಅಂತ ಕರಿತೀವಿ, ಗವರ್ನಮೆಂಟ್ ಆಫ್ ಇಂಡಿಯಾ. ಇಂಡಿಯಾಗೆ ಬಂದ್ರೆ ಫಿಸ್ಕಲ್ ಪಾಲಿಸಿಯನ್ನ ಮಾಡ್ತಕ್ಕಂಥದ್ದು ಗವರ್ನಮೆಂಟ್ ಆಫ್ ಇಂಡಿಯಾ. ಅದೇ ರೀತಿ ಮಾನಿಟರಿ ಪಾಲಿಸಿ ಮಾಡ್ತಕ್ಕಂಥದ್ದು ಸೆಂಟ್ರಲ್ ಬ್ಯಾಂಕ್ ಆಫ್ ದಟ್ ಕಂಟ್ರಿ. ಇಂಡಿಯಾ ಕೇಸಿಗೆ ಬಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಕರೆಕ್ಟ್? ಸೊ ಮಾನಿಟರಿ ಪಾಲಿಸಿ ರೆಫರ್ಸ್ ಟು ದ ಯೂಸ್ ಆಫ್ ಮಾನಿಟರಿ ಇನ್ಸ್ಟ್ರೂಮೆಂಟ್ಸ್ ಅಂಡರ್ ದ ಕಂಟ್ರೋಲ್ ಆಫ್ ಸೆಂಟ್ರಲ್ ಬ್ಯಾಂಕ್ ಟು ರೆಗ್ಯುಲೇಟ್ ಮ್ಯಾಗ್ನಿಟ್ಯೂಡ್ಸ್ ಸಚ್ ಆಸ್ ಇಂಟ್ರೆಸ್ಟ್ ರೇಟ್ಸ್, ಮನಿ ಸಪ್ಲೈ, ಅವೈಲಬಿಲಿಟಿ ಆಫ್ ಕ್ರೆಡಿಟ್, ಈ ತರದ್ದು ಸಾಲ ಕೊಡ್ತಕ್ಕಂಥದ್ದು, ಮನಿ ಸರ್ಕ್ಯುಲೇಷನ್ ಮೇಂಟೈನ್ ಮಾಡ್ತಕ್ಕಂಥದ್ದು, ಹಣದ ಚಲಾವಣೆ, ಬಡ್ಡಿಯ ದರ, ಇದೆಲ್ಲದನ್ನ ನಿರ್ಧಾರ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಮುಖ್ಯವಾದಂಥ ಕೆಲಸ ಇದೆಯಲ್ಲ, ಸೊ ಇದರ ಮಾಡ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಆಕ್ಚುಲಿ ಎಕನಾಮಿಕ್ ಪಾಲಿಸಿ, ಪರ್ಟಿಕ್ಯುಲರ್ಲಿ ಮಾನಿಟರಿ ಪಾಲಿಸಿಯನ್ನ ಮಾಡ್ತಕ್ಕಂಥದ್ದು, ರೈಟ್? ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ವೆಸ್ಟೆಡ್ ವಿತ್ ರೆಸ್ಪಾನ್ಸಿಬಿಲಿಟಿ ಆಫ್ ಕಂಡಕ್ಟಿಂಗ್ ಮಾನಿಟರಿ ಪಾಲಿಸಿ. ಅವಾಗಲೇ ಹೇಳಿದಾಗೆ ಅದೇ ರೀತಿ ದಿಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಎಕ್ಸ್ಪ್ಲಿಸಿಟ್ಲಿ ಮ್ಯಾಂಡೇಟೆಡ್ ಅಂಡರ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1935. ಸೊ ಈ ರೈಟ್ ಅವ್ರಿಗೆ ಯಾವ್ದರಿಂದ ಗ್ಯಾರಂಟಿ ಆಗಿದೆ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1935 ಪ್ರಕಾರ ಅವರು ಮಾನಿಟರಿ ಪಾಲಿಸಿಯನ್ನ ಭಾರತದಲ್ಲಿ ಮಾಡ್ತಾ ಇದ್ದಾರೆ, ರೈಟ್? ಸೊ ದಿಸ್ ಇಸ್ ಸಚ್ ಅನ್ ಆರ್ಗನೈಸೇಷನ್ ವಿಚ್ ಇಸ್ ಅನ್ ಇಂಪಾರ್ಟೆಂಟ್ ಆರ್ಗನೈಸೇಷನ್, ಕರೆಕ್ಟ್? ಸೊ ಮಾನಿಟರಿ ಪಾಲಿಸಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಒಂದು ಡಿಸಿಷನ್ ತಗೊಳ್ಳುವಂತಹ ಆಕ್ಟಿವಿಟಿ, ಕರೆಕ್ಟ್? ಸೊ ನಾನು ಅವಾಗಲೇ ಹೇಳಿದಾಗೆ ಬಜೆಟ್ ಹೇಗೆ ಸರ್ಕಾರ ಮಾಡುತ್ತೋ, ಫಿಸ್ಕಲ್ ಪಾಲಿಸಿಯನ್ನು ಸರ್ಕಾರ ಹೇಗೆ ಮಾಡುತ್ತೋ, ಅದೇ ರೀತಿ ಮಾನಿಟರಿ ಪಾಲಿಸಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಎ ಕಂಟ್ರಿ. ಒಂದು ದೇಶಕ್ಕೆ ಬಹಳ ಮುಖ್ಯ, ಕರೆಕ್ಟ್? ಹಣದ ಚಲಾವಣೆಯಲ್ಲಿ ಏನಾದರೂ ವ್ಯತ್ಯಾಸ ಆದರೆ ದೇಶದ ಆರ್ಥಿಕತೆಯಲ್ಲಿ ವೈಪರೀತ್ಯ ಆಗುತ್ತೆ. ಹಣದ ಚಲಾವಣೆ ಜಾಸ್ತಿ ಆದರೆ ಪ್ರಾಬಬ್ಲಿ ಇನ್ಫ್ಲೇಷನ್, ಹಣದುಬ್ಬರ ಆಗುತ್ತೆ. ಹಣದ ಚಲಾವಣೆ ಕಡಿಮೆ ಆದರೆ ಡಿಫ್ಲೇಷನ್, ರೆಸಿಷನ್, ಈ ತರದ್ದು ಏನಾದರೂ ಪ್ರಾಬ್ಲಮ್ಸ್ ಆಗ್ಬೋದು. ಅದಕ್ಕೆ ಮನಿಗೆ ಸಂಬಂಧಪಟ್ಟಂತೆ, ಹಣಕ್ಕೆ ಸಂಬಂಧಪಟ್ಟಂತೆ ಮಾಡುವಂತಹ ಮಾನಿಟರಿ ಪಾಲಿಸಿ ಇದೆಯಲ್ಲ RBIದು, ಅದು ಬಹಳ ಮುಖ್ಯವಾದಂಥದ್ದು ಒಂದು ದೇಶಕ್ಕೆ, ರೈಟ್? ಸೊ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದ ಮಾನಿಟರಿ ಪಾಲಿಸಿ ಇಸ್ ಟು ಮೇಂಟೈನ್ ಪ್ರೈಸ್ ಸ್ಟೆಬಿಲಿಟಿ, ಅಂದ್ರೆ ಬೆಲೆಯನ್ನ ಸರಿಯಾಗಿ ಸ್ಟೆಬಲೈಸ್ ಮಾಡಿ ಸ್ಥಿರತೆಯಲ್ಲಿ ಇಟ್ಕೊಳ್ತಕ್ಕಂತಹ ಬಹಳ ಮುಖ್ಯವಾದಂತಹ ಜಾಬ್ ಇದೆ ಅವರಿಗೆ. ಅದರ ಜೊತೆಗೆ ವೈಲ್ ಕೀಪಿಂಗ್ ಇನ್ ಮೈಂಡ್ ದ ಆಬ್ಜೆಕ್ಟಿವ್ ಆಫ್ ಗ್ರೋತ್, ಅದರ ಜೊತೆಗೆ ಗ್ರೋತ್ ಕೂಡ ಅವ್ರು ಇಟ್ಕೋಬೇಕು. ಅಂದ್ರೆ ವಸ್ತುಗಳ ಬೆಲೆಗಳು ಸರಿಯಾದ ಪ್ರಮಾಣದಲ್ಲಿರಬೇಕು, ಅದರ ಜೊತೆಗೆ ಗ್ರೋತ್ ಕೂಡ, GDP ಗ್ರೋತ್ ಕೂಡ ಸರಿಯಾಗಿ ಆಗಬೇಕು. ಈ ಎರಡು ಮೇಜರ್ ಆಬ್ಜೆಕ್ಟಿವ್ಸ್ ಅನ್ನ ಮಾನಿಟರಿ ಪಾಲಿಸಿಯಲ್ಲಿ RBI ಇಟ್ಕೊಂಡಿರ್ತಾರೆ. ಸೊ ದ ನೆಕ್ಸ್ಟ್ ಆರ್ಟಿಕಲ್ ಫ್ರೆಂಡ್ಸ್, ಇದು ಸೇಮ್ ಓವರ್ಲ್ಯಾಪ್ ಆಗುತ್ತೆ. ಅರ್ಲಿಯರ್ ಕಾನ್ಸೆಪ್ಟ್ ಏನ್ ಡಿಸ್ಕಸ್ ಮಾಡಿದ್ವಿ ಅದ್ರ ಓವರ್ಲ್ಯಾಪ್ ಆಗುತ್ತೆ. ಈ ಆರ್ಟಿಕಲ್ ನಿಮಗೆ CRR ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಟ್ಸ್ ಫಾರ್ ಲಾಂಗ್ ಟರ್ಮ್ ರೆಪೋ ಆಪ್ಟ್ ಮಾಡಿದ್ದಾರೆ ಅವರು. CRR ಎಕ್ಸೆಂಪ್ಷನ್ ಟು ಲೋವರ್ ರೇಟ್ಸ್. ಸೊ CRR ಎಕ್ಸೆಂಪ್ಷನ್ಸ್ ಮತ್ತೆ ಲೋವರ್ ರೇಟ್ಸ್ ಅನ್ನ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ನೋಡೋಣ. ಟು ಇಂಪ್ರೂವ್ ಕ್ರೆಡಿಟ್ ಫ್ಲೋನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಮೊದಲ ಉದ್ದೇಶ. ಟು ಸೆಕ್ಟರ್ಸ್ ಸಚ್ ಆಸ್, ಯಾವ ಸೆಕ್ಟರ್ಸ್ಗೆ ಅಂತ ಹೇಳಿದ್ರೆ ಹೋಮ್ ಸೆಕ್ಟರ್ಸ್ಗೆ, ಆಟೋ ಸೆಕ್ಟರ್ಗೆ, ಅಲ್ಲಿ ಕೊಡುವಂತ ಲೋನ್ಗಳಿದೆಯಲ್ಲ, ಅದ್ರ ಜೊತೆಗೆ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್, MSME ಲೋನ್ ಇದೆಯಲ್ಲ, ಈ ಸೆಕ್ಟರ್ಗಳಿಗೆ ಸ್ವಲ್ಪ ಈಸ್ ಮಾಡಿದ್ದಾರೆ, ಕರೆಕ್ಟ್, ಸುಲಭ ಮಾಡಿದ್ದಾರೆ. ದ RBI ಹ್ಯಾಸ್ ಸೆಡ್ ಲೆಂಡರ್ಸ್ ಹ್ಯಾವ್ ಬಿನ್ ಎಕ್ಸೆಂಪ್ಟೆಡ್ ಫ್ರಮ್ ಮೇಂಟೈನಿಂಗ್
ಕ್ಯಾಶ್ ರಿಸರ್ವ್ ರೇಷಿಯೋ. ಏನು ಲೆಂಡರ್ಸ್ ಇದ್ದಾರೆ, ಏನು ಬ್ಯಾಂಕ್ಗಳಿದ್ದಾವೆ, ಸೊ ಈ ಲೆಂಡರ್ಸ್ ಆಕ್ಚುಲಿ CRR ಏನ್ ಮೇಂಟೈನ್ ಮಾಡಬೇಕು, ಇದರಿಂದ ಅವ್ರಿಗೆ ಎಕ್ಸೆಂಪ್ಷನ್ಸ್ ಅನ್ನ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ಯಾವ್ದಾವುದಕ್ಕೆ, ಹೋಮ್ಗೆ, ಆಟೋಗೆ, MSME ಇಂಡಸ್ಟ್ರೀಸ್ಗೆ ಏನು ಇನ್ವೆಸ್ಟ್ಮೆಂಟ್ ಹೋಗುತ್ತೋ ಅದರ ಮೇಲೆ CRR ನ ಮೇಂಟೈನ್ ಮಾಡೋದನ್ನ ಎಕ್ಸೆಂಪ್ಷನ್ ಮಾಡಿದ್ದಾರೆ. ಅದರಲ್ಲಿ ಯಾವ ಕ್ರೆಡಿಟ್ ಮೇಲೆ ಅಂತ ಹೇಳಿದ್ರೆ ಜನವರಿ 31 ಇಂದ ಜುಲೈ 31 ಆಗುವಂತ ಕ್ರೆಡಿಟ್ ಗಳಿಗೆ ಮಾತ್ರ. ಬ್ಯಾಂಕ್ಸ್ ಹ್ಯಾವ್ ಟು ಮೇಂಟೈನ್, ನಮಗೆಲ್ಲ ಗೊತ್ತು ಬ್ಯಾಂಕ್ಸ್ಗಳು ರೆಗ್ಯುಲರ್ ಆಗಿ 4% CRR ಅನ್ನ ಮೇಂಟೈನ್ ಮಾಡಬೇಕು ತಮ್ಮಲ್ಲಿ ತಾವು, ಕರೆಕ್ಟ್. ಅದ್ರ ಜೊತೆಗೆ ಸಿನ್ಸ್ ಜೂನ್ 2019 RBI has ensured that comfortable liquidity is available in the system. ಅಂದ್ರೆ ಲಿಕ್ವಿಡಿಟಿ ಸರಿಯಾಗಿ ಅವೈಲಬಿಲಿಟಿ ಇರಬೇಕು. ಸ್ನೇಹಿತರೆ, ಲಿಕ್ವಿಡಿಟಿ ಅಂತ ಹೇಳಿದ್ರೆ ಅವೈಲಬಿಲಿಟಿ ಆಫ್ ಕ್ಯಾಶ್ ಇನ್ ದ ಎಕಾನಮಿ, ಕರೆಕ್ಟ್. ಸೊ ಇದು ಲಿಕ್ವಿಡಿಟಿ, ಕರೆಕ್ಟ್. ಯು ಥಿಂಕ್ ಅಬೌಟ್ ಇಟ್. ಇದು ಒಂಥರ ವಾಟರ್ ಟ್ಯಾಂಕ್ ಇದ್ದಂಗೆ. ಇದು ತೀರ ತುಂಬಿ ಓವರ್ಫ್ಲೋನು ಆಗಬಾರ್ದು. ಓವರ್ಫ್ಲೋ ಆದ್ರೆ ಏನ್ ಮಾಡ್ತಾರೆ, RBI ಎಲ್ಲೊಂದು ಟ್ಯಾಪ್ ಇಟ್ಟಿರ್ತಾರೆ, ಈ ಟ್ಯಾಪ್ ಅನ್ನು ಓಪನ್ ಮಾಡ್ತಾರೆ. ಸೊ ಇಲ್ಲಿಂದ ಆಕ್ಚುಲಿ ಇಲ್ಲಿರೋದನ್ನೆಲ್ಲ ಎಂಟಿ ಮಾಡ್ತಾರೆ, ಕರೆಕ್ಟ್. ಎಷ್ಟಿಗೆ ಬೇಕು ಅಷ್ಟಕ್ಕೆ ಲಿಮಿಟ್ ಮಾಡಿ ಇಟ್ಕೋತಾರೆ. ಅಕಸ್ಮಾತ್ ಇದು ತುಂಬಾ ಕಡಿಮೆ ಆಗ್ತಿದೆ ಟ್ಯಾಂಕ್ ಅಲ್ಲಿ ವಾಟರ್ ಲಿಕ್ವಿಡಿಟಿ ಅಂತ ಹೇಳಿದ್ರೆ ಅದನ್ನ ಜಾಸ್ತಿ ಮಾಡೋದಕ್ಕೂ ಗೊತ್ತು, ಇಲ್ಲೊಂದು ಟ್ಯಾಪ್ ಇದೆ ಅವ್ರ ಹತ್ರ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿಂದ ಅವರು ರೆಪೋ ರೇಟ್ ಈ ಇದ್ರ ಮುಖಾಂತರ ಆಕ್ಚುಲಿ ಇದನ್ನ ಫಿಲ್ ಅಪ್ ಮಾಡ್ತಾರೆ, ರೈಟ್, ಟ್ಯಾಂಕ್ ಅನ್ನ. ಹಾಗೆ ಇನ್ ದ ಸೇಮ್ ವೇ, ಸೊ CRR ಅಂತ ಹೇಳಿದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಸೊ ಈ ರೇಷಿಯೋನ ಅಥವಾ ಈ ಲಿಕ್ವಿಡಿಟಿಯನ್ನ ಮೇಂಟೈನ್ ಮಾಡೋದಕ್ಕೆ ಹೆಚ್ಚಿನ ಗಮನವನ್ನ ಆಕ್ಚುಲಿ RBI ವಹಿಸಿದ್ದಾರೆ ಪರ್ಟಿಕ್ಯುಲರ್ಲಿ, ರೈಟ್. ಥಿಂಕ್ ಅಬೌಟ್ ಇಟ್. ಸೊ ನೆಕ್ಸ್ಟ್ ಬಂದು ಬ್ಯಾಂಕ್ಸ್ ಹ್ಯಾವ್ ಸೋ ಫಾರ್ ರೆಡ್ಯೂಸ್ಡ್ ಇಂಟ್ರೆಸ್ಟ್ ರೇಟ್. ಇಲ್ಲಿವರೆಗೂ ಬ್ಯಾಂಕ್ಗಳು ಹೇಗೆ RBI 135 ಬೇಸಿಕ್ ಪಾಯಿಂಟ್ಸ್ ಅನ್ನ ಕಡಿಮೆ ಮಾಡಿದಾರೋ ಅದೇ ರೀತಿ ಬ್ಯಾಂಕ್ಗಳು ಕೂಡ 69 ಬೇಸಿಕ್ ಪಾಯಿಂಟ್ಸ್ ಅನ್ನ ಕಡಿಮೆ ಮಾಡಿದ್ದಾರೆ. ಅದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಬಿಕಾಸ್ ಈಗ RBI ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಿದ್ರೆ ಅದನ್ನ ಅನುಭವಿಸೋರು ಯಾರು, ಬ್ಯಾಂಕ್ಸ್ ಮತ್ತೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇವರಿಂದ ಯಾರಿಗೂ ಹೋಗುತ್ತೆ, ಕನ್ಸ್ಯೂಮರ್ಸ್ಗೆ, ಅಂದ್ರೆ ಮಾರ್ಕೆಟ್ಗೆ ಹೋಗುತ್ತೆ. ಇಲ್ಲಿ ಯಾರು ಇರ್ತಾರೆ, ABCDEFGH ಈ ಪರ್ಸನ್ಸ್ ಇರ್ತಾರೆ. ಸೊ RBI ಇಂದ ಬ್ಯಾಂಕಿಗೆ ಹೋದಂತ ಕಡಿಮೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದ್ರೆ ಬ್ಯಾಂಕ್ಗಳಿಂದ ರಿಸೀವ್ ಮಾಡುವಂತ ಮಾರ್ಕೆಟ್ ಅಲ್ಲೂ ಕೂಡ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಬೇಕು. ಇಲ್ಲ RBI ಇಂದ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿ ಬ್ಯಾಂಕ್ಗಳು ಅದನ್ನ ಕಡಿಮೆ ಮಾಡಲಿಲ್ಲ ಅಂದ್ರೆ ಮಾರ್ಕೆಟರ್ಸ್ ಅಲ್ಲಿ ಏನು ಚೇಂಜಸ್ ಆಗಲ್ಲ, ಕರೆಕ್ಟ್ ಅಲ್ವಾ. RBI ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಿದ್ರೆ ಬ್ಯಾಂಕ್ಗಳು ಕೂಡ ಮಾರ್ಕೆಟ್ಗೆ ಕೊಡುವಂತ ದುಡ್ಡಿಗೆ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಬೇಕು, ಅವಾಗ ಮಾತ್ರ ಉಪಯೋಗ ಆಗುತ್ತೆ. ಥಿಂಕ್ ಅಬೌಟ್ ಇಟ್, ರೈಟ್. ಸೊ CRR exemption for incremental lending to auto housing and MSME is good way to channelize credit to areas. ಡೆಫಿನೆಟ್ಲಿ ಇದು ಒಳ್ಳೆ ಡಿಸಿಷನ್ಸ್ ಆಕ್ಚುಲಿ ಅವ್ರು ತಗೊಂಡಿರೋದು. ಸ್ನೇಹಿತರೆ, ನಾವೆಲ್ಲ ಹೇಳಿದಾಗೆ CRR ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಅಂತ ಹೇಳಿದೆ. CRR ಫಸ್ಟ್ ಕ್ಯಾಶ್ ರಿಸರ್ವ್ ರೇಷಿಯೋ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ಪ್ರತಿಯೊಂದು ಬ್ಯಾಂಕ್ಗಳಿಗೆ 2 ತರ ದುಡ್ಡು ಬರುತ್ತೆ. ನೀವೇ ಯೋಚನೆ ಮಾಡಿ, 2 ರೂಟ್ ದುಡ್ಡು ಬರೋದಕ್ಕೆ ಇರೋದು. ಯಾವ್ದು ಸರ್? ಒಂದು ನೆಟ್ ಡಿಮಾಂಡ್, ಇನ್ನೊಂದು ಟೈಮ್ ಲಯಬಿಲಿಟಿ. ND ಅಂಡ್ TL ಅಂತ ಕರಿತೀನಿ. ಸರ್, ND ನಲ್ಲಿ ಹೆಂಗ್ ಬರುತ್ತೆ ಸರ್ ಅಂತ ಹೇಳಿದ್ರೆ, ನೀವೊಂದು ಸೇವಿಂಗ್ಸ್ ಬ್ಯಾಂಕ್ ಅನ್ನು ಓಪನ್ ಮಾಡ್ತೀರಿ ಅಥವಾ ನೀವೊಂದು ಕರೆಂಟ್ ಅಕೌಂಟ್ ಬ್ಯಾಂಕ್ ಅನ್ನು ಓಪನ್ ಮಾಡ್ತೀರಿ, ಕರೆಕ್ಟ್. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಅನ್ನು ನೀವು ಓಪನ್ ಮಾಡ್ತೀರಿ. ಸೊ ಇಲ್ಲಿಂದ ನಿಮಗೆ 50 ರೂಪಾಯಿ ದುಡ್ಡು ಬಂತು. ಸರ್, ಐ ಹ್ಯಾವ್ ಗಾಟ್ 50 rupees. TL ಅಂತ ಹೇಳಿದ್ರೆ ಟೈಮ್ ಲಯಬಿಲಿಟಿ. ಅಂದ್ರೆ ನೀವು ಒಂದ್ಸರಿ ದುಡ್ಡು ಹಾಕಿದ್ರೆ ಅದನ್ನ ಅವಾಗ ತೆಗಿಯಲ್ಲ, ನೀವು ಒಂದು ಫಿಕ್ಸ್ಡ್ ಟರ್ಮ್ಗೆ ಇಡ್ತೀರಿ, ಕರೆಕ್ಟ್ ಅಲ್ಲ. ಯೋಚನೆ ಮಾಡಿ, RD, ರಿಕರಿಂಗ್ ಡೆಪಾಸಿಟ್, FD, ಫಿಕ್ಸ್ಡ್ ಡೆಪಾಸಿಟ್. ಸೊ ಇದರಿಂದ ಒಂದು 50 ರೂಪಾಯಿ ದುಡ್ಡು ಬಂದಿದೆ. ಸೊ ಒಂದು ಬ್ಯಾಂಕಿಗೆ, ಫಾರ್ ಎಕ್ಸಾಂಪಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇವತ್ತು ಟೋಟಲ್ ಬಂದಿರತಕ್ಕಂಥ ದುಡ್ಡು 100 ರೂಪಾಯಿ. ಎಷ್ಟು ಬಂದಿದೆ? 100 ರೂಪಾಯಿ ಬಂದಿದೆ. ಔಟ್ ಆಫ್ ಅದನ್ನ ನಾವೇನಂತ ಕರಿತೀವಿ, ಟೋಟಲ್ 100 ರೂಪಾಯಿಯನ್ನ ಟೋಟಲ್ NDTL ಅಂತ ಕರಿತೀವಿ. ಟೋಟಲ್ NDTL ಅಂದ್ರೆ ನೆಟ್ ಡಿಮಾಂಡ್ಸ್ ಅಂಡ್ ಟೈಮ್ ಲಯಬಿಲಿಟಿ. ಸೊ ನೆಟ್ ಡಿಮಾಂಡ್ ಅಂದ್ರೆ SB ಅಕೌಂಟ್, ಕರೆಂಟ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡ್ತಕ್ಕಂಥದ್ದು. ಈ ದುಡ್ಡನ್ನ ನೀವು ಯಾವಾಗ್ಲಾದ್ರೂ ವಿಡ್ರಾ ಮಾಡಬಹುದು. ಇವತ್ತು ಈ ಕಡೆ ಹೋಗ್ತೀರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 50 ರೂಪಾಯಿ ದುಡ್ಡನ್ನು ಡೆಪಾಸಿಟ್ ಮಾಡಿದ್ರಿ, ಆ ಕಡೆ ATM ಅಲ್ಲಿ ಬಂದು ಡ್ರಾ ಮಾಡಿಬಿಟ್ರಿ, ಹೀಗೆ ಮಾಡಬಹುದು. ಬಟ್ ಫಿಕ್ಸ್ಡ್ ಡೆಪಾಸಿಟ್ ಒಂದು ಸರ್ಟನ್ ಟೈಮಿಗೆ ಇರುತ್ತೆ. ಈ ರೀತಿ ಒಂದು ಬ್ಯಾಂಕಿಗೆ 2 ತರ ಫಂಡ್ಗಳು ಬರ್ತವೆ. ಒಂದು ನೆಟ್ ಡೆಪಾಸಿಟ್ಸ್, ಇನ್ನೊಂದು ಟೈಮ್ ಲಯಬಿಲಿಟಿ. ಇದು ಒಟ್ಟು ಎಷ್ಟು ಬಂದಿದೆ? 100 ರೂಪಾಯಿ ಬಂದಿದೆ. RBI ಹೇಳುತ್ತೆ, ನಿನಗೆ ಈ ರೀತಿ ಬರುವಂತಹ ಪ್ರತಿ ದಿವಸ ಬರುವಂತಹ 100 ರೂಪಾಯಿಯಲ್ಲಿ 4% ಅಂತ ಹೇಳಿದ್ರೆ 4 ರೂಪಾಯಿ. ಔಟ್ ಆಫ್ 100 ರೂಪಾಯಿಯಲ್ಲಿ 4% ಅಂತ ಹೇಳಿದ್ರೆ 4 ರೂಪಾಯಿ. 4 ರೂಪಾಯಿಯನ್ನ ನೀನು ನನ್ನ ಹತ್ರ ಇಡಬೇಕು. ಯಾರ ಹತ್ರ? RBI ಹತ್ರ ಡೆಪಾಸಿಟ್ ಮಾಡಬೇಕು ನೀನು. ಬಟ್ ನಿನಗೆ ಆ ದುಡ್ಡು ನೀನು ನನ್ನ ಹತ್ರ ಏನ್ ಇಡ್ತೀಯ RBI ಹತ್ರ, ಅದಕ್ಕೆ ಯಾವುದೇ ರೀತಿ ಇಂಟ್ರೆಸ್ಟ್ ರೇಟ್ ಅನ್ನ ನಿನಗೆ ಕೊಡಲ್ಲ, ಕರೆಕ್ಟ್. ಆದರೆ ಇದು ನನ್ನ ಹತ್ರ ಯಾಕೆ ಬೇಕು ಅಂತ ಹೇಳಿದ್ರೆ, ಲಿಕ್ವಿಡಿಟಿಯನ್ನ, ಹಣದ ಚಲಾವಣೆಯನ್ನ ಹೆಚ್ಚು ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ ನನ್ನ ಹತ್ರ ದುಡ್ಡು ಇರಬೇಕು. ನಿನಗೆ ತುಂಬಾ ಕಷ್ಟ ಬಂದಾಗ ನಿನ್ನ ಹತ್ರ ಪೂರ್ತಿ ನೀನು ಲಿಕ್ವಿಡ್ ಟ್ಯಾಂಕ್, ನಾನು ಮುಂಚೆ ಬರ್ತಿದ್ದೆ ಲಿಕ್ವಿಡ್ ಟ್ಯಾಂಕ್, ಈ ಟ್ಯಾಂಕ್ ಅಲ್ಲಿ ಫುಲ್ ನೀರೇ ಇಲ್ಲ, ಪೂರ್ತಿ ಎಂಟಿ ಆಗೋ ಪರಿಸ್ಥಿತಿ ಬಂದಾಗ ನನ್ನ ಹತ್ರ ಇರೋ ದುಡ್ಡು ನಿನಗೆ ಕೊಡ್ತೀನಿ, ಸಹಾಯ ಮಾಡ್ತೀನಿ. ಅದಕ್ಕೋಸ್ಕರ ನಿನ್ನ ಹತ್ರ ಬರುವಂತಹ ಟೋಟಲ್ ನೆಟ್ ಡಿಮಾಂಡ್ ಮತ್ತೆ ಟೈಮ್ ಲಯಬಿಲಿಟಿನಲ್ಲಿ 4% ನೀನು ನನ್ನ ಹತ್ರ ಇಡ್ತಾ ಹೋಗ್ಬೇಕು ಅಂತ ಹೇಳಿ RBI ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಮ್ಯಾಂಡೇಟರಿ ಮಾಡ್ತಾರಲ್ಲ, ಇದನ್ನ ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಇದನ್ನ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಈ ಅಮೌಂಟ್ ಅನ್ನ ಕ್ಯಾಶ್ ಅಲ್ಲೇ ಇಡಬೇಕು ಅವರು.
ಈ 4% ಅನ್ನ 4 ರೂಪಾಯಿನ ನಾನು ಗೋಲ್ಡ್ ಅಲ್ಲಿ ಇಡ್ತೀನಿ, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇಡ್ತೀನಿ, ಬಾಂಡ್ ಅಲ್ಲಿ ಇಡ್ತೀನಿ ಅಂದ್ರೆ ತಗೊಳ್ಳಲ್ಲ. ಯು ಶುಡ್ ಕೀಪ್ ಇಟ್ ಇನ್ ಕ್ಯಾಶ್ ಫಾರ್ಮ್. ಯು ಶುಡ್ ಕೀಪ್ ಇಟ್ ಇನ್ ಕ್ಯಾಶ್ ಫಾರ್ಮ್. ಅದಕ್ಕೆ ಇದನ್ನ ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಸ್ನೇಹಿತರೆ ಗೊತ್ತಾಯ್ತಾ? ಬ್ಯಾಂಕಿಗೆ ಬರುವಂತ ಟೋಟಲ್ ನೆಟ್ ಡಿಮಾಂಡ್ ಮತ್ತು ಟೈಮ್ ಲಯಬಿಲಿಟಿನಲ್ಲಿ 100 ರೂಪಾಯಿ ದುಡ್ಡು ಬಂದ್ರೆ ಅದರಲ್ಲಿ 4% ಅಂದ್ರೆ 4 ರೂಪಾಯಿಯನ್ನ RBI ಹತ್ರ ಡೆಪಾಸಿಟ್ ಮಾಡಬೇಕು. ಈ ರೀತಿ ಡೆಪಾಸಿಟ್ ಬ್ಯಾಂಕ್ಗಳು RBI ಹತ್ರ ಏನ್ ಡೆಪಾಸಿಟ್ ಮಾಡ್ತಾರೋ ಅದನ್ನ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೀತಾರೆ. ಅಲ್ಲಿಗೆ ಬ್ಯಾಂಕ್ಗಳಿಗೆ ಲೋನ್ ಕೊಡೋದಕ್ಕೆ ಎಷ್ಟು ಅಮೌಂಟ್ ಉಳ್ಕೊಂತು? 96 ರೂಪೀಸ್ ಉಳ್ಕೊಂತು. ಕರೆಕ್ಟ್? ಸೊ ಇದನ್ನ ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೆದ್ವಿ. ಯಾವ್ದನ್ನ? ಈ 4% ಅನ್ನ ಅಥವಾ 4% ಅಮೌಂಟ್ ಅನ್ನ. ರೈಟ್? ಇದಕ್ಕೆ RBI ಯಾವುದೇ ರೀತಿ ಇಂಟ್ರೆಸ್ಟ್ ಅನ್ನ ಪೇ ಮಾಡಲ್ಲ. ಇದು ಮ್ಯಾಂಡೇಟರಿ. ಇದು CRR. SLR ಬಂದ್ರೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಅಂದ್ರೆ ಈಗ ಟೋಟಲ್ NDTL 100 ರೂಪಾಯಿ ಬಂದಿದೆ. 100 ರೂಪಾಯಿಯಲ್ಲಿ 4 ರೂಪಾಯಿಯನ್ನ ಅಥವಾ 4% ಅನ್ನ ನೀವು CRR ಅಂತ ಇಟ್ಬಿಟ್ರಿ. ಸೊ 4 ರೂಪಾಯಿ CRR. ರಿಮೈನಿಂಗ್ ಎಷ್ಟು? 96 ರೂಪೀಸ್. ಈ 96 ರೂಪೀಸ್ ಅಲ್ಲಿ ನಿಮಗೆ ಅಗೈನ್ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ನೀವು ಸಮ್ ಸರ್ಟನ್ ಪರ್ಸೆಂಟೇಜ್ ಇಡಬೇಕು. ಸಮ್ ಸರ್ಟನ್ ಪರ್ಸೆಂಟೇಜ್ ನೀವು ಇಡ್ಲೇಬೇಕು. ಸೊ ಪ್ರೆಸೆಂಟ್ SLR ಎಷ್ಟಿದೆ? 19% ಇದೆ. ಅಲ್ಲಿಗೇನು ನಿಮ್ಮ 96 ರೂಪಾಯಿಯಲ್ಲಿ ನೀವು 19 ರೂಪೀಸ್ ಅನ್ನ ತಮ್ಮ ಹತ್ರನೇ ಇಟ್ಕೋಬೇಕು, ನಿಮ್ಮ ಹತ್ರನೇ ಇಟ್ಕೋಬೇಕು. ಆದರೆ ಖರ್ಚು ಮಾಡೋ ಹಾಗಿಲ್ಲ. CRR ಏನು? 100 ರೂಪಾಯಿಯಲ್ಲಿ 4 ರೂಪಾಯಿಯನ್ನ ನೀವು ಬ್ಯಾಂಕ್ ಹತ್ರ ಇಡಬೇಕು. ಯಾರ ಹತ್ರ? RBI ಹತ್ರ ಇಡಬೇಕು. ಕರೆಕ್ಟ್? RBI ಅದಕ್ಕೆ ನಿಮ್ಗೇನು ಇಂಟ್ರೆಸ್ಟ್ ಕೊಡಲ್ಲ, ಅದು ಸುಮ್ಮನೆ ಡೆಡ್ ಅಮೌಂಟ್. ಆದ್ರೆ ಇನ್ನು ಮಿಕ್ಕಿರುವಂತ 96 ರೂಪಾಯಿ ನಿಮ್ಮ ಹತ್ರ ಇದೆಯಲ್ಲ, ಅದರಲ್ಲಿ 19 ರೂಪಾಯಿಯನ್ನ 19 ರೂಪೀಸ್ ಅನ್ನ ನೀವು ನಿಮ್ಮ ಹತ್ರನೇ ಇಟ್ಕೋಬೇಕು, ನಿಮ್ಮ ಪಾಕೆಟ್ ಅಲ್ಲೇ ಇಟ್ಕೋಬೇಕು, ಖರ್ಚು ಮಾಡೋ ಹಾಗಿಲ್ಲ. ಕರೆಕ್ಟ್? ಥಿಂಕ್ ಅಬೌಟ್ ಇಟ್. ಸೊ ಅಲ್ಲಿಗೆ ಎಷ್ಟು ಉಳಿತು ನಿಮ್ಮ ಹತ್ರ? 75 ರೂಪೀಸ್ ದುಡ್ಡು ಉಳಿತು. ಈ 75 ರೂಪೀಸ್ ನೀವು ಲೆಂಡ್ ಮಾಡಬಹುದು, ಲೋನ್ ಅನ್ನ ಕೊಡಬಹುದು. ಕರೆಕ್ಟ್ ಅಲ್ವಾ? ಅಲ್ಲಿಗೆ ಈ 19 ರೂಪಾಯಿ ಏನಿದೆ ಅದು ನಿಮ್ಮ ಹತ್ರನೇ ಇಟ್ಕೋಬೇಕು. ಅದನ್ನ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇಡಬೇಕು. ಯಾಕೆಂದ್ರೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ತಿದೆ. ಲಿಕ್ವಿಡ್ ಫಾರ್ಮ್ ಅಂದ್ರೆ ಏನು? ಲಿಕ್ವಿಡ್ ಫಾರ್ಮ್ ಅಂತ ಹೇಳಿದ್ರೆ ಐದರ್ ಕ್ಯಾಶ್ ಅಲ್ಲಿ ಇಟ್ಕೋಬೇಕು, ಅಥವಾ ನೀವು ಗೋಲ್ಡ್ ಅಲ್ಲಿ ಇಡಬೇಕು, ಅಥವಾ ಸೆಕ್ಯೂರಿಟೀಸ್ ಅಥವಾ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇಡಬೇಕು. ಈ ರೀತಿ 3 ಫಾರ್ಮ್ ಅಲ್ಲಿ ಒಂದು ಫಾರ್ಮ್ ಅಲ್ಲಿ ಇಡಬೇಕು. ಗೊತ್ತಾಯ್ತಲ್ಲ? ಟೋಟಲ್ ನೆಟ್ ಡೆಪಾಸಿಟ್ಸ್ ಅಂಡ್ ಟೈಮ್ ಲಯಬಿಲಿಟಿನಲ್ಲಿ 100 ರೂಪಾಯಿ ದುಡ್ಡಿದ್ರೆ ಅದರಲ್ಲಿ RBI ಹತ್ರ ಕಮರ್ಷಿಯಲ್ ಬ್ಯಾಂಕ್ಗಳು 4 ರೂಪಾಯಿಯನ್ನ ಅಥವಾ 4% ಅನ್ನು ಇಡಬೇಕು. ಇದನ್ನು ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೆದ್ವಿ. ಅದೇ ರೀತಿ 19 ರೂಪಾಯಿಯನ್ನ ಬ್ಯಾಂಕ್ಗಳು ತಮ್ಮ ಹತ್ರ ತಾವೇ ಇಟ್ಕೋಬೇಕು. ಇದನ್ನ ನಾವು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರೆದ್ವಿ. ಕರೆಕ್ಟ್? ಸೊ ಅಲ್ಲಿಗೆ ಬ್ಯಾಂಕ್ಗಳಿಗೆ ಲೆಂಡ್ ಮಾಡೋದಕ್ಕೆ ಎಷ್ಟು ಹಣ ಉಳ್ಕೊಂತು? 75 ರೂಪೀಸ್ ಉಳ್ಕೊಂತು. ಸರ್ ಇದು ಆಕ್ಚುಲಿ 77 ರೂಪೀಸ್ ಅಲ್ಲ. ಸೊ ಇಟ್ ಈಸ್ ಆಕ್ಚುಲಿ ನೋಟ್ 77 ರೂಪೀಸ್ ಉಳ್ಕೊಂತು. ಕರೆಕ್ಟ್ ಅಲ್ವಾ? ವಾಟ್ ಎವರ್ ಮೇ ಬಿ ದ ಅಮೌಂಟ್, 75 77, ಫರ್ಗಟ್ ಅಬೌಟ್ ದ ನಂಬರ್ಸ್, ಬಟ್ ಯು ರಿಮೆಂಬರ್ 19 ರೂಪೀಸ್ ಹೋಯ್ತು. ಅಂಡ್ ರಿಮೈನಿಂಗ್ ವಾಟ್ ಎವರ್ ಅಮೌಂಟ್ ಉಳಿತಿದೆ ನಮಗೆ 77 ರೂಪೀಸ್ ಅದು ಉಳಿಯುತ್ತೆ ಅಂತ ಲೆಕ್ಕ ಮಾಡಿ. ಸೊ ಕರೆಕ್ಟ್? ಸೊ ಟೋಟಲ್ 100 ರೂಪೀಸ್ ಅಲ್ಲಿ 4 ರೂಪೀಸ್ CRR ಹೋಯ್ತು. ಅಂಡ್ ರಿಮೈನಿಂಗ್ 96 ರೂಪೀಸ್. 96 ರೂಪೀಸ್ ಅಲ್ಲಿ 19 ರೂಪೀಸ್ 19 ರೂಪೀಸ್ SLR ಹೋಗುತ್ತೆ. ಸೊ 19 ರೂಪೀಸ್ SLR ಹೋದ್ರೆ ರಿಮೈನಿಂಗ್ 77 ರೂಪೀಸ್. ಓಕೆ, ಇದು ಟೋಟಲ್ 77 ರೂಪೀಸ್ ಉಳಿಯುತ್ತೆ. ರೈಟ್? ಸೊ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ RBI ಎಕ್ಸ್ಟೆಂಡ್ಸ್ ಡೆಡ್ಲೈನ್ ಫಾರ್ ಒನ್ ಟೈಮ್ ಡೆಟ್ ರೀಕಾಸ್ಟ್ ಫಾರ್ MSMEs. ಇದರಲ್ಲಿ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಇನ್ ರಿಲೀಫ್ ಟು ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ರಿಲೀಫ್ ಕೊಡೋದಕ್ಕೆ ತುಂಬಾ ಸ್ಟೆಪ್ಗಳನ್ನ ತಗೋತಿದೆ RBI. ಅದರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸ್ಟೆಂಡೆಡ್ ದ ಡೆಡ್ಲೈನ್ ಫಾರ್ ಒನ್ ಟೈಮ್ ಡೆಟ್ ರಿಕಾಸ್ಟ್. ಅಂದ್ರೆ ಯಾವ MSMEಗಳಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಕ್ರಿಯೇಟ್ ಆಗಿದೆಯೋ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿದ್ರೆ ಅವ್ರು ಲೋನ್ ತಗೊಂಡು ಕಟ್ತಾ ಇರತಕ್ಕಂಥದ್ದು 90 ದಿವಸಗಳಾದ್ರೂ ಲೋನ್ ಅನ್ನು ಕಟ್ತಾ ಇರತಕ್ಕಂಥದ್ದು ಇದೆಯೋ ಅವರೆಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಏನು? ನಿಮಗೆ ಒಂದು ಶಾರ್ಟ್ ಅಲ್ಲಿ ಡಿಸೆಂಬರ್ 31, 2020 ಒಳಗಡೆ ಒನ್ ಶಾರ್ಟ್ ಅಲ್ಲಿ ನೀವು ಪೂರ್ತಿ ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಕರೆಕ್ಟ್? ಸೊ ಈ ಪೂರ್ತಿ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೋಬೇಕು. ಇದಕ್ಕೆ 90 ಡೇಸ್ ಆದ್ಮೇಲೆ ಇದು NPA ಆಗುತ್ತೆ. ಬಟ್ ನೀವು ಪೂರ್ತಿ ಪ್ರಾಬ್ಲಮ್ ಅನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಪ್ರಾವಿಷನ್ ಕೊಟ್ಟಿದ್ದಾರೆ ಆಕ್ಚುಲಿ. ರೈಟ್? ಫಾರ್ ದೀಸ್ ಫರ್ಮ್ಸ್ ದಟ್ ಆರ್ ಡಿಫಾಲ್ಟ್, ಏನ್ ಡಿಫಾಲ್ಟ್ ಆಗಿರುತ್ತೋ ಬಟ್ ಹ್ಯಾವ್ ನಾಟ್ ಬಿನ್ ಕ್ಲಾಸಿಫೈಡ್ ಆಸ್ ನಾನ್ ಪರ್ಫಾರ್ಮಿಂಗ್.
ಯಾವುದು ಡಿಫಾಲ್ಟ್ ಆಗಿರುತ್ತೆ ಬಟ್ ನಾನ್ ಪರ್ಫಾರ್ಮಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಿರೋದಿಲ್ಲ. ಆ ಥರದ ಅಸೆಟ್ಗಳಿಗೆ ಅನ್ ಅಸೆಟ್ ಬಿಕಮ್ಸ್ ನಾನ್ ಪರ್ಫಾರ್ಮಿಂಗ್ ಇಫ್ ಅನ್ ಇಂಟ್ರೆಸ್ಟ್ ಆಫ್ ಪ್ರಿನ್ಸಿಪಲ್ ಇಸ್ ಓವರ್ ಡ್ಯೂ. ನಾವಾಗ ಹೇಳಿದಾಗೆ 90 ದಿವಸಗಳು ಇಂಟ್ರೆಸ್ಟ್ ಪೇಮೆಂಟ್ ಮಾಡಿಲ್ಲ, ಪ್ರಿನ್ಸಿಪಲ್ ಪೇಮೆಂಟ್ ಮಾಡಿಲ್ಲ ಅಂದ್ರೆ ಆ ಅಕೌಂಟ್ ಅನ್ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತೀವಿ. NPA ಬಗ್ಗೆ ಇದಕ್ಕಿಂತ ಮುಂಚೆ ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಯು ಕ್ಯಾನ್ ಹ್ಯಾವ್ ಅ ಲುಕ್. ಡೆಡ್ ಲೈನ್ ಅನ್ನ 31 ಡಿಸೆಂಬರ್ 2020 ಇಟ್ಟಿದ್ದಾರೆ. ರೈಟ್, ಥಿಂಕ್ ಅಬೌಟ್ ಇಟ್. ಅದಕ್ಕೆ ಅದರ ಒಳಗಡೆ ರೀಸ್ಟ್ರಕ್ಚರಿಂಗ್ ಅಂಡರ್ ದ ಸ್ಕೀಮ್, ಅದರ ಒಳಗಡೆ ಅವರು ಪೂರ್ತಿ ಅವರ ಸಾಲವನ್ನ, ಡೆಟ್ ಅನ್ನ, ಡಿಫಾಲ್ಟ್ ಅನ್ನ ರೀಸ್ಟ್ರಕ್ಚರ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಈ ಪೂರ್ತಿ ಆರ್ಟಿಕಲ್ ವಿವರ. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಇಂಡಿಯಾ ಆಫ್ರಿಕನ್ ಕಂಟ್ರೀಸ್ ರಿಸಾಲ್ವ್ ಟು ಫೈಟ್ ಟೆರರ್. ಸೊ ಟೆರರ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಸ್ಟೆಪ್ಸ್ ಅನ್ನ ತಗೊಂಡಿದ್ದಾರೆ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಟೆರರಿಸಮ್ ಮತ್ತೆ ಪ್ರಿಸರ್ವ್ ಮ್ಯಾರಿಟೈಮ್ ಸೆಕ್ಯೂರಿಟಿ. ಮ್ಯಾರಿಟೈಮ್ ಸೆಕ್ಯೂರಿಟಿನಲ್ಲಿ ಅಂದ್ರೆ ನಮ್ಮ ಏನು ಬಾರ್ಡರ್ಗಳಿರುತ್ತೆ ಅಥವಾ ಕೋಸ್ಟಲ್ ಏರಿಯಾಗಳಿರುತ್ತೆ, ಮ್ಯಾರಿಟೈಮ್ ಅಂದ್ರೆ ಸಮುದ್ರ ತೀರದಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಇದೆಯಲ್ಲ, ಈ ಸೆಕ್ಯೂರಿಟಿಯನ್ನು ತುಂಬಾ ಬಲಪಡಿಸಬೇಕು, ಟೆರರಿಸಮ್ಗೆ ಇದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ಈ ಮುಖ್ಯವಾದಂತಹ ಡಿಕ್ಲರೇಷನ್. ಶೇರಿಂಗ್ ಇನ್ಫಾರ್ಮೇಶನ್, ಇದರಿಂದ ಏನಾಗುತ್ತೆ, ನಮ್ಮಲ್ಲಿರುವಂತಹ ಇನ್ಫಾರ್ಮೇಶನ್ ನಿಮಗೆ ಶೇರ್ ಮಾಡಿತ್ತು, ನಿಮ್ಮ ಇನ್ಫಾರ್ಮೇಶನ್ ನಮಗೆ ಶೇರ್ ಮಾಡಿ. ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಬೇಕು, ಆ ಜೊತೆಗೆ ಸರ್ವಿಲಿಯನ್ಸ್ ಅನ್ನ ಯೂಸ್ ಮಾಡಬೇಕು. ಸರಿಕೆ ಈ ಪ್ರೋಗ್ರಾಮ್ಗೆ ಆಕ್ಚುಲಿ ಇಂಡೋ ಆಫ್ರಿಕನ್ ಡಿಫೆನ್ಸ್ ಮಿನಿಸ್ಟರ್ ಕನ್ಕ್ಲೇವ್ ಆಟ್ ಆನ್ ಗೋಯಿಂಗ್ ಡೆಫೆಕ್ಸ್ಪೋ ಅಂತ ಹೇಳಿದ್ರೆ ಡಿಫೆನ್ಸ್ ಎಕ್ಸ್ಪೋ ಅಂತ, ಡೆಫೆಕ್ಸ್ಪೋ, ರೈಟ್. ಸೊ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಸೆಡ್ ಇಂಡಿಯಾ ವಾಸ್ ಗಿಯರ್ಡ್ ಟು ಪ್ರೊವೈಡ್ ಅ ರೇಂಜ್ ಆಫ್ ಮಿಲಿಟರಿ ಹಾರ್ಡ್ವೇರ್ ಟು ಆಫ್ರಿಕಾಗೆ ಮಿಲಿಟರಿ ಹಾರ್ಡ್ವೇರ್ ಅನ್ನು ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಡಿಕ್ಲರೇಷನ್ ಆಲ್ಸೋ ಕಾಲ್ಡ್ ಫಾರ್ ಸ್ಟ್ರೆಂಥನಿಂಗ್ UN ಕೌಂಟರ್ ಟೆರರಿಸಮ್ ಮೆಕ್ಯಾನಿಸಮ್. ಅದರ ಜೊತೆಗೆ ಈ ಡಿಕ್ಲರೇಷನ್ ಅಲ್ಲಿ ಯುನೈಟೆಡ್ ನೇಷನ್ಸ್ ನ ಕೌಂಟರ್ ಟೆರರಿಸಮ್ ಮೆಕ್ಯಾನಿಸಮ್ ಇದೆಯಲ್ಲ, ಇದನ್ನ ಸ್ಟ್ರೆಂಥನ್ ಮಾಡಬೇಕು ಅಂಡ್ ಟು ಎನ್ಶೋರ್ ಸ್ಟ್ರಿಕ್ಟ್ ಕಂಪ್ಲೈಯನ್ಸ್ ವಿತ್ UN ಸೆಕ್ಯೂರಿಟಿ ಕೌನ್ಸಿಲ್. ಅಂದ್ರೆ UN ಸೆಕ್ಯೂರಿಟಿ ಕೌನ್ಸಿಲ್ನ ಕಂಪ್ಲೈಯನ್ಸಸ್ ಏನಿದೆ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಟೆರರಿಸಮ್ ಅಂತ ಹೇಳ್ತಾರೆ. ಸೊ ಇಂಡಿಯಾ ಟು ವರ್ಕ್ ವಿತ್ ರಷ್ಯಾ ಆನ್ ಕಾಪ್ಟರ್ಸ್. ಸೊ ಕಾಪ್ಟರ್ಸ್ ಅಂತ ಹೇಳಿದ್ರೆ ದೇ ಆರ್ ಹೆಲಿಕಾಪ್ಟರ್ಸ್ ಆಕ್ಚುಲಿ. ಇಶ್ಯೂ ಕನ್ಸರ್ನಿಂಗ್ ದ ಪ್ರೊಡಕ್ಷನ್ ಲೋಕಲೈಸೇಷನ್ ಆಫ್ K-2260 ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಸ್ ಆರ್ ಇನ್ ಪ್ರೋಸೆಸ್ ಆಫ್ ಬೀಯಿಂಗ್ ರಿಸಾಲ್ವ್ಡ್. ಅದರಲ್ಲಿ CEO ಆಫ್ ದ ರಷ್ಯನ್ ಇಂಡೋ ರಷ್ಯನ್ ಹೆಲಿಕಾಪ್ಟರ್ಸ್ ಲಿಮಿಟೆಡ್ ಇದರಲ್ಲ, IRHL, ಅವರು ಹೇಳ್ತಾರೆ ಆಕ್ಚುಲಿ, ಅವ್ರು ಹೇಳೋ ಪ್ರಕಾರ ದ ಫೈನಲ್ ಡೀಲ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್, ಫೈನಲ್ ಡೀಲ್ ಏನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ KA-226T ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಸ್ ಇದೆಯಲ್ಲ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ರೈಟ್. ಸೊ ಒಂದು ಫೈನಲ್ ಡೀಲ್ ಏನಿದೆ ಆ ಪ್ರಪೋಸಲ್ ಆಕ್ಚುಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಅಪ್ರೋಚ್ಡ್, ರೈಟ್. ಸೊ ಇಲ್ಲಿ ಟೋಟಲ್ ಸ್ಟೇಟ್ಮೆಂಟ್ ಹೇಳೋ ಪ್ರಕಾರ ಸ್ನೇಹಿತರೆ, ಫೈನಲ್ ಡೀಲ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ದ ಹೆಲಿಕಾಪ್ಟರ್ಸ್ ಇನ್ ಇಂಡಿಯಾ ಹ್ಯಾಸ್ ಬಿನ್ ಹೆಲ್ಡ್ ಅಪ್ ಫಾರ್ ಅ ವೈಲ್. ಅಂದ್ರೆ ಇಂಡಿಯಾದಲ್ಲಿ ಏನ್ ಈ ಹೆಲಿಕಾಪ್ಟರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಿದೀವಿ, ಇದನ್ನ ನೀವು ತಡೆದು ಅಂದ್ರೆ ಇದನ್ನ ಹೆಲ್ಡ್ ಅಪ್ ಮಾಡಿ ತುಂಬಾ ದಿವಸಗಳಾಗಿದೆ ಅಂತ ಅರ್ಥ, ರೈಟ್. ಅಲ್ಲಿಗೆ ಡಿಸಿಷನ್ಸ್ ಇನ್ನೂ ತಗೊಂಡಿಲ್ಲ ಅಂತ ಅರ್ಥ. ವಿ ಆರ್ ಸ್ಟಿಲ್ ವೈಟಿಂಗ್. ದ ಡಿಫೆನ್ಸ್ ಮಿನಿಸ್ಟರ್ ಹ್ಯಾಸ್ ಸಾಟ್ ಡಿಟೇಲ್ಸ್ ರಿಗಾರ್ಡಿಂಗ್ ದ ಲೋಕಲೈಸೇಷನ್ ಆಫ್ ದ ಹೆಲಿಕಾಪ್ಟರ್. ಅದಕ್ಕೆ ಡಿಫೆನ್ಸ್ ಮಿನಿಸ್ಟರ್ ಕೆಲವೊಂದು ಇನ್ಫಾರ್ಮೇಶನ್ಸ್ ಅನ್ನ, ಡೀಟೇಲ್ಸ್ ಅನ್ನ ಕೇಳಿದರೆ ಇದನ್ನ ಲೋಕಲೈಸೇಷನ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ ಅಂತ, ರೈಟ್. ಅದಕ್ಕೆ IRHL ಹೇಳುತ್ತೆ ಇಟ್ಸ್ ಎ ಜಾಯಿಂಟ್ ವೆಂಚರ್. IRHL ಆಕ್ಚುಲಿ ಇಟ್ಸ್ ಎ ಜಾಯಿಂಟ್ ವೆಂಚರ್ ಬಿಟ್ವೀನ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಮತ್ತೆ ರಷ್ಯನ್ ಹೆಲಿಕಾಪ್ಟರ್ಸ್ RH, ರೈಟ್. ಎರಡೂ ಸೇರಿ ಆಕ್ಚುಲಿ KA-226T ಹೆಲಿಕಾಪ್ಟರ್ಸ್ ಅನ್ನ ಅಂದ್ರೆ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಸ್ ಅನ್ನ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಒಂದು ಪ್ರಾಜೆಕ್ಟ್ ಅನ್ನು ಹೊಂದಿದ್ದಾರೆ, ರೈಟ್. ಎರಡು ನೆನ್ಪಿಟ್ಕೊಳ್ಳಿ, ಒಂದು ಹಿಂದೂಸ್ತಾನ್ HAL ನೆನ್ಪಿಟ್ಕೊಳ್ಳಿ, RH ನೆನ್ಪಿಟ್ಕೊಳ್ಳಿ. ಅದು ಬಿಟ್ಟರೆ ಇದು ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಸ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. So probably the last article for the day, Supreme Court has held the compensation payable to road accidents victims should not be assessed neither very conservatively and not too liberally, that is transforms its to buoyancy for the claimant. ಸೊ ಕ್ಲೆಮೆಂಟ್ಗೆ ಅಂದ್ರೆ ಈ ಆಕ್ಸಿಡೆಂಟಲ್ ಕೇಸಸ್ ಅಲ್ಲಾದಾಗ ಏನಾಗುತ್ತೆ, ವಿಕ್ಟಿಮ್ಸ್ಗೆ ಕೊಡುವಂತಹ ಕಂಪನ್ಸೇಷನ್ ಇದೆಯಲ್ಲ, ಕಂಪನ್ಸೇಷನ್ಸ್ ಅಲ್ಲಿ ಇಬ್ರಿಗೂ ಬೋದರಾಗುತ್ತೆ. ಒಂದು ವಿಕ್ಟಿಮ್ಸ್ಗೂ ಪ್ರಾಬ್ಲಮ್ಸ್ ಇರುತ್ತೆ, ಅದರಲ್ಲಿ ಇದನ್ನ ಕ್ಲೈಮ್ ಮಾಡ್ಕೋತಾನೆ ಅಥವಾ ಏನು ದುಡ್ಡನ್ನ ಕೊಡ್ತಾನೆ, ಯಾರು ಆಕ್ಸಿಡೆಂಟ್ ಮಾಡಿರ್ತಾನೋ ಅವನೇನು ಪನಿಷ್ಮೆಂಟ್ ಅನ್ನು ಅನುಭವಿಸ್ತಾನೆ ಅಥವಾ ಕಂಪನ್ಸೇಷನ್ ಕೊಡ್ತಾನೆ, ಅವನು ಕೂಡ ಪ್ರಾಬ್ಲಮ್ ಆಗುತ್ತೆ. ಈ ತರ ಡಿಸಿಷನ್ಸ್ ತುಂಬಾ ಲಿಬರಲ್ ಆಗಿರೋದು ಒಳ್ಳೇದಲ್ಲ, ತುಂಬಾ ಕನ್ಸರ್ವೇಟಿವ್ ಆಗಿರೋದು ಒಳ್ಳೇದಲ್ಲ. ಅದಕ್ಕೊಂದು ಸರಿಯಾದಂತಹ ನಿರ್ಧಾರ ತಗೋಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾರೆ. ಅದರಲ್ಲಿ ಜಸ್ಟಿಸ್ ಹೇಳೋ ಪ್ರಕಾರ ಗೈಡ್ಲೈನ್ಸ್ ಲೈಡ್ ಡೌನ್ ಬೈ ದ ಕೋರ್ಟ್ ಇನ್ 1994 ಅಲ್ಲಿ ಹೇಳಿದರೆ ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ಸ್ ಟ್ರಿಬ್ಯುನಲ್ ಸೊ ಟು ಇಂಟರ್ವೆನ್ ಅಂಡ್ ಸೇಫ್ ಗಾರ್ಡ್ ದ ಫ್ರಿಟರಿಂಗ್ ಅವೇ ಆಫ್ ರೋಡ್ ಆಕ್ಸಿಡೆಂಟ್ಸ್ ಕಂಪನ್ಸೇಷನ್ ಅಮೌಂಟ್ಸ್ ಇನ್ ಕೇಸಸ್ ವಿಚ್ ದ ವಿಕ್ಟಿಮ್ಸ್ ಆರ್ ಚಿಲ್ಡ್ರನ್ ಆರ್ ಇಲ್ಲಿಟರೇಟ್ ಪರ್ಸನ್ ಆರ್ ವಿಡೋ ಆರ್ ಡಿಸೇಬಲ್ಡ್ ಪರ್ಸನ್. ಸೊ ಈ ತರದ ಆಕ್ಸಿಡೆಂಟ್ಗಳು ಇಲ್ಲಿಟರೇಟ್ ಪರ್ಸನ್ಸ್ ಮೇಲಾದ್ರೆ, ವಿಡೋಗಳ ಮೇಲಾದ್ರೆ, ಚಿಲ್ಡ್ರನ್ ಮೇಲಾದ್ರೆ
ಡಿಸೇಬಲ್ಡ್ಗಳ ಮೇಲಾದರೆ ಇದರಿಂದ ಎಸ್ಕೇಪ್ ಆಗೋದಕ್ಕೆ ಬಿಡಬಾರ್ದು, ಫಿಟ್ರಿಂಗ್ ಅವೇ ಆಗೋದಕ್ಕೆ ಬಿಡಬಾರ್ದು, ಇದನ್ನ ಸೇಫ್ ಗಾರ್ಡ್ ಮಾಡಬೇಕು. ಅಂದ್ರೆ ಇದನ್ನ ಯಾರು ಕಂಪನ್ಸೇಷನ್ ಕೊಡಬೇಕು ಅಂತ ಪ್ರಾಪರ್ ಆಗಿ ಕೊಡಬೇಕು ಅಂತ ಹೇಳ್ತಾರೆ. ಕಂಪನ್ಸೇಷನ್ ಫಾರ್ ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ಸ್ ಇನ್ ದ ಬಿಲ್. ಸೊ ಪ್ರೆಸೆಂಟ್ ಬಿಲ್ ಅಲ್ಲಿ ಆಕ್ಚುಲಿ ದ ಮೋಟರ್ ವೆಹಿಕಲ್ ಅಮೆಂಡ್ಮೆಂಟ್ ಬಿಲ್ 2019 ಅಲ್ಲಿ ಇರೋ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಏನಪ್ಪಾ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್, ಕ್ಯಾಶ್ ಇಲ್ದೇ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಆಫ್ ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ಸ್ ಡ್ಯೂರಿಂಗ್ ಗೋಲ್ಡನ್ ಅವರ್ಸ್. ಗೋಲ್ಡನ್ ಅವರ್ಸ್ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆದಂತಹ ಮೊದಲ ಅವರ್ ಇರುತ್ತಲ್ಲ, ಮೊದಲ ಫಸ್ಟ್ ಅವರ್, ಅದನ್ನ ಗೋಲ್ಡನ್ ಅವರ್ಸ್ ಅಂತ ಕರೀತಾರೆ. ದ ಸೆಂಟರ್ ಮೇ ಆಲ್ಸೋ ಡೆವಲಪ್ ಎ ಸ್ಕೀಮ್ ಟು ಪ್ರೊವೈಡ್ ಇಂಟೀರಿಯಂ ರಿಲೀಫ್. ಸೆಂಟ್ರಲ್ ಗೌರ್ಮೆಂಟ್ ಕೂಡ ಒಂದು ಸ್ಕೀಮ್ ಅನ್ನು ಡೆವಲಪ್ ಮಾಡುತ್ತೆ ಇಂಟೀರಿಯಂ ರಿಲೀಫ್ ಕೊಡೋದಕ್ಕೆ. ಯಾರಿಗೆ? ಕ್ಲೆಮೆಂಟ್ಸ್ ಸೀಕಿಂಗ್ ಕಂಪನ್ಸೇಷನ್ ಅಂಡರ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಅಂದ್ರೆ ಯಾರು ಕ್ಲೆಮೆಂಟ್ಸ್ ಇರ್ತಾರೋ ಅವರು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಂದ ಏನು ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡ್ತಾ ಇರ್ತಾರೋ ಅದಕ್ಕೆ ಕೂಡ ಅವರು ಸಹಾಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಬಹಳ ಸಿಂಪಲ್ ಸ್ನೇಹಿತರೆ, ಇಲ್ಲೊಬ್ಬ ವೆಹಿಕಲ್ ಎ ಇದ್ದಾನೆ, ವೆಹಿಕಲ್ ಬಿ ಇದ್ದಾನೆ. ವೆಹಿಕಲ್ ಎ ಬಂದು ವೆಹಿಕಲ್ ಇಗೆ ಗುದ್ಬಿಟ್ಟ, ಆಕ್ಸಿಡೆಂಟ್ ಆಯ್ತು, ಕರೆಕ್ಟ್. ಸೊ ವೆಹಿಕಲ್ ಎ ಎರಡು ಇನ್ಶೂರೆನ್ಸ್ ಮಾಡಿಸಿರ್ತಾನೆ, ಒಂದು ಫಸ್ಟ್ ಪಾರ್ಟಿ, ಇನ್ನೊಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಇವನು ಇನ್ನೊಬ್ಬರಿಗೆ ಗುದ್ದಿದ್ರೆ ಅವ್ರಿಗೂ ಕೂಡ ಇನ್ಶೂರೆನ್ಸ್ ಕ್ಲೈಮ್ ಆಗಿರುತ್ತೆ ಇದರಲ್ಲಿ, ಕರೆಕ್ಟ್ ಅಲ್ವಾ? ಅದೇ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಲ್ಲಿ ಮಾತಾಡ್ತಾ ಇರೋದು, ರೈಟ್. ಸೊ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಫಂಡ್, ಇದ್ರ ಜೊತೆಗೆ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಫಂಡ್ ಅಂತ ಹೇಳಿ ಸೆಂಟ್ರಲ್ ಗವರ್ನಮೆಂಟ್ ಶುಡ್ ಕಾನ್ಸ್ಟಿಟ್ಯೂಟ್ ದಿಸ್ ಫಂಡ್ ವಿಚ್ ವಿಲ್ ಪ್ರೊವೈಡ್ ಎ ಕಂಪಲ್ಸರಿ ಇನ್ಶೂರೆನ್ಸ್. ಇದು ಕಂಪಲ್ಸರಿ ಇನ್ಶೂರೆನ್ಸ್ ಅನ್ನು ಕೊಡಬೇಕು, ಕವರೇಜ್ ಟು ಆಲ್ ರೋಡ್ ಯೂಸರ್ಸ್ ಇನ್ ಇಂಡಿಯಾ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇದೆ, ಕರೆಕ್ಟ್. ಸೊ ಗುಡ್ ಸಮರಿಟನ್. ಸೊ ಗುಡ್ ಸಮರಿಟನ್ ಅಂತ ಹೇಳಿದ್ರೆ ಎ ಪರ್ಸನ್ ಹೂ ರೆಂಡರ್ ಎಮರ್ಜೆನ್ಸಿ ಮೆಡಿಕಲ್ ಆರ್ ನಾನ್ ಮೆಡಿಕಲ್ ಅಸಿಸ್ಟೆನ್ಸ್ ಟು ವಿಕ್ಟಿಮ್ಸ್ ಅಟ್ ದ ಆಕ್ಸಿಡೆಂಟ್ ಸೀನ್. ಆಕ್ಸಿಡೆಂಟ್ ಆದಾಗ ಅವ್ರಿಗೆ ಮೆಡಿಕಲ್ ಅಸಿಸ್ಟೆನ್ಸ್ ಅನ್ನ ಕೊಡ್ತಕ್ಕಂಥದ್ದು, ಅವ್ರನ್ನ ಹಾಸ್ಪಿಟಲ್ ಸೇರಿಸ್ತಕ್ಕಂಥದ್ದು, ಈ ತರದ ಆಕ್ಟಿವಿಟಿ ಮಾಡ್ತಾನಲ್ಲ ಒಬ್ಬ ವ್ಯಕ್ತಿ, ಅವರನ್ನು ನಾವು ಗುಡ್ ಸಮರ್ಥನ್ ಅಂತ ಕರಿತೀವಿ ಅಂತ ಹೇಳ್ತಾರೆ. ಸೊ ದಟ್ಸ್ ಇಟ್ ಫ್ರೆಂಡ್ಸ್. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ನ್ಯೂಸ್ ಆರ್ಟಿಕಲ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.